ನನ್ನಿಂದ ಒಂದು 10 ಜನ ಬೆಳಿತಾರೆ ಅನ್ನೋದಾದ್ರೆ ನೀವು ಒಬ್ರೊಬ್ರು 10 ಜನ ಬೆಳೆಸಿ. ಆ 10 ಜನ 100, 1000, ಲಕ್ಷ, ಕೋಟಿಗಳಾಗಿ ಒಂದು ಸ್ವಲ್ಪ ದಿನ ಬಿಟ್ಟು ನೋಡಿ, ಇಡೀ ಪ್ರಪಂಚನೇ ನಮ್ಮ ಸ್ನೇಹಿತರಾಗಿರ್ತಾರೆ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಆ್ಯಂಡ್ ಸಮಾಚಾರ ಯೂಟ್ಯೂಬರ್ ಮೈಸೂರ್ಗ. ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಒಂದೇಳಿ ನಿಮಗೆ ಯಾವ್ದಾದ್ರು ಅಂಡರ್ ರೇಟೆಡ್ ಮೂವಿ ಅಂತ ಯಾವ್ದಾದ್ರು ಇದೆಯಾ? ಸೊ ಈಗಲೇ ವಿಡಿಯೋ ನೋಡ್ದಂಗೆ ಕಮೆಂಟ್ ಬಾಕ್ಸ್ ಓಪನ್ ಮಾಡ್ಬಿಟ್ಟು ಯಾವುದು ಅಂಡರ್ ರೇಟೆಡ್ ಮೂವಿ ಅಂತ ಹಾಕಿ. ಅಂಡರ್ ರೇಟೆಡ್ ಮೀನ್ಸ್ ಫಿಲಮ್ ಚೆನ್ನಾಗಿದ್ದು ಜನಕ್ಕೆ ಅಷ್ಟು ರೆಕಗ್ನೈಸ್ ಆಗದೇ ಇರೋಂಥದ್ದು, ಯಾವ ಲ್ಯಾಂಗ್ವೇಜರ್ ಆಗಿರ್ಬೋದು. ಬಟ್ ನಾನು ಇಲ್ಲಿ ಇಂಗ್ಲೀಷ್ ಮೂವಿ ಬಗ್ಗೆ ಮಾತಾಡ್ಬೋದು. ಇಟ್ ಮೀನ್ಸ್ ಹಾಲಿವುಡ್ ಮೂವಿ. ಸೊ ಬೇಸ್ಡ್ ಆನ್ ಜುರಾಸಿಕ್ ಪಾರ್ಕ್ ಅಂತ ಏನಕ್ಕೆ ಆಗಿದ್ದೀನಿ ಅಂದರೆ, ಜುರಾಸಿಕ್ ಪಾರ್ಕ್ ನಮಗೆಲ್ಲರಿಗೂ ಗೊತ್ತು, ಡೈನೋಸಾರಸ್ ಆ್ಯಂಡ್ ಅಡ್ವೆಂಚರಸ್ ಮೂವಿ. ಸೊ ಇದೂ ಕೂಡ ಅಷ್ಟೇ ಒಂದು ಡೈನೋಸಾರಸ್ ರಿಲೇಟೆಡ್ ಮೂವಿನೇ. ಬಿಕಾಸ್ ಏನಕ್ಕೆ ಹತ್ರ ಹಾಕಿದ್ದೀನಿ ಅಂದರೆ, 65 ಬಿಲಿಯನ್ ಇಯರ್ಸ್ ಆಗೋ ನಮ್ಮೆಲ್ಲರಿಗೂ ಹಿಸ್ಟ್ರಿ ಗೊತ್ತು. ನಮ್ಮ ಪೇರೆಂಟ್ಸು ಆ್ಯಂಡ್ ಎಲ್ಲರೂ ಹೇಳೋದು ನೋಡಿದ್ದೀವಿ, ಅವಾಗ ಡೈನೋಸಾರಸ್ ಅನ್ನೋದಿತ್ತು ಬಿಲಿಯನ್ ಇಯರ್ಸ್ ಆಗೋ. ಸೊ ಆ ಫಿಲಮಲ್ಲಿ ಹೆಂಗಿತ್ತು, ಹೇಗೆ ಅವೆಲ್ಲ ಸರ್ವನಾಶ ಆಯಿತು ಅಂತ ತುಂಬ ಚೆನ್ನಾಗಿ ನೀಟಾಗಿ ತೋರಿಸಿದ್ದಾರೆ. ಸೊ ಇದೇ ರೀತಿ ನಾವೇನು ಒಂದು ಪ್ಲ್ಯಾನೆಟ್ ಇದೆ ಅರ್ಥ ಅಂತ, ಅದೇ ರೀತಿ ಇನ್ನೂ ಬೇರೆ ಬೇರೆ ಪ್ಲ್ಯಾನೆಟ್ಸ್ಗಳಿದೆ, ಅಲ್ಲೂ ಜನಗಳಿದ್ದಾರೆ. ಅಲ್ಲಿಂದ ಯಾವುದೋ ಒಂದು ಸ್ಪೇಸ್ ಶಿಪ್ಪು ಇಲ್ಲಿ ಬಂದು ಕ್ರ್ಯಾಶ್ ಆಗುತ್ತೆ. ಆ ರೀತಿ ಅವರೆಲ್ಲ ಜನ ಒಂದಿಬ್ಬರು ಬಂದು ಲ್ಯಾಂಡ್ ಆಯ್ತಾರೆ ಆ ಸ್ಪೇಸ್ ಶಿಪ್ ಕ್ರ್ಯಾಶ್ ಆದಮೇಲೆ. ಸೊ ಆ್ಯಂಡ್ ಆಫ್ಟರ್ ದಟ್ ಅವ್ರ ಕಣ್ಣಿಗೆಲ್ಲ ಡೈನೋಸಾರಸ್ ಕಾಣಿಸ್ಕೊಳ್ಳುತ್ತೆ. ಅದಾಗಿ ಅವ್ರ ಕಣ್ಣೆದುರುಗಡೆ ಆ ಒಂದು ಡೈನೋಸಾರಸ್ ಅನ್ನೋ ಒಂದು ಏನಂತಾರಲ್ಲ, ಆ ಒಂದು ಹಿಸ್ಟ್ರಿ ಹೆಂಗೆ ನಾಶ ಆಗುತ್ತೆ, ಯಾವ ಒಂದು ಪ್ಲ್ಯಾನೆಟ್ ಬಂದು ಹೆಂಗೆ ಹೊಡಿಯುತ್ತೆ, ಅವೆಲ್ಲ ಹೆಂಗೆ ಸರ್ವನಾಶ ಆಯಿತು ಅನ್ನೋದನ್ನ ನೀವು ಅಲ್ಲಿ ನೋಡ್ಬೋದು. ಈಗಲೂ ನಾನು ಹೇಳ್ಬೋದು ಗೊತ್ತಾ, ನಾನು ಏನು ಇಲ್ಲಿ ನಿಂತಿದ್ದೀನಿ ಈ ಪ್ರೆಸೆಂಟ್ ಜಾಗದಲ್ಲೂ ಬೇಕಾದ್ರೆ ಡೈನೋಸಾರಸ್ ಸ್ಕೆಲಿಟನ್ಸ್ಗಳು ಇರ್ಬೋದು, ಹೇಳೋಕ್ಕಾಗಲ್ಲ. ಆ ಥರ ಒಂದು ತುಂಬ ಚೆನ್ನಾಗಿ ತೋರಿಸಿದೆ. ಕ್ಲೈಮ್ಯಾಕ್ಸಿನಲ್ಲಿ ಅದು ನಮಗೆ ಗೊತ್ತಾಗುತ್ತೆ. ಒಂದು ಡೈನೋಸಾರಸ್ ಸ್ಕೆಲಿಟನ್ ಇಟ್ಕೊಂಡು ಈಗ ಬಂದಿರೋ ಸಿಟಿ ಈಗಿದೆಯಲ್ಲ, ಅದೇ ರೀತಿ ಒಂದು ಏನಂತಾರ ಫಾಸ್ಟ್ ಫಾರ್ವರ್ಡಿಂಗ್ ಟೈಮ್, ಅದು ಏನಂತಾರಲ್ಲ ಟೈಮ್ ಲ್ಯಾಪ್ಸ್ ಥರ ಇಟ್ಕೊಂಡು ಹೆಂಗೆ ಅವೆಲ್ಲ ಸರ್ವನಾಶ ಆಯಿತು, ಆಮೇಲೆ ಒಂದು ಫಾರೆಸ್ಟ್ ಥರ ಆಗಿದ್ದು. ಬಟ್ ನೀವೇ ಆ ಫಿಲಮ್ ನೋಡಿ, ನಿಮ್ಗೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಆ ಫಿಲಮ್ ನೋಡಿದ್ಮೇಲೆ ಬಂದು ಕಮೆಂಟ್ ಮಾಡಿ ತಿಳಿಸಿ ಫಿಲಮ್ ಚೆನ್ನಾಗಿತ್ತು ಚೆನ್ನಾಗಿರಲಿಲ್ಲ ಅಂತ. ಆ್ಯಂಡ್ ನೀವು ಕೂಡ ಕಮೆಂಟ್ ಹಾಕಿ ಯಾವುದು ಅಂಡರ್ ರೇಟೆಡ್ ಮೂವಿ ಅಂತ. ನಾನು ನೋಡ್ಬಿಟ್ಟು ರಿವ್ಯೂ ಕೂಡ ಟ್ರೈ ಮಾಡ್ತೀನಿ, ಅಂಡರ್ ರೇಟೆಡೋ ಅಲ್ವೋ ಅಂತ. ನೆಕ್ಸ್ಟು ಇನ್ನೊಂದು ಜುರಾಸಿಕ್ ಪಾರ್ಕಲ್ಲೇ ಒಂದು ಸೀರೀಸ್ ಇದೆ, ಆ್ಯನಿಮೇಟೆಡ್ ಸೀರೀಸ್. ಅದೂ ಅಷ್ಟಾಗಿ ಜನಕ್ಕೆ ಗೊತ್ತಿಲ್ಲ, ಬಟ್ ಅದು ಚೆನ್ನಾಗಿದೆ. ಅದನ್ನು ನೆಕ್ಸ್ಟ್ ಫರ್ದರ್ ಡೇಸಲ್ಲಿ ರಿವ್ಯೂ ಕೊಡ್ತೀನಿ. ಬಿ ರೆಡಿ, ಸ್ಟೇ ಪಾಸಿಟಿವ್. ಜೈ ಕರ್ನಾಟಕ, ಜೈ ಪರ್ಸನ್, ಎಲ್ರಿಗೂ ಒಳ್ಳೆಯದಾಗಲಿ. ಬಾಯ್.